ಲವಂಗ್ ಕಚ್ಚಾ ಬಾದಾಮ್ ಓ ಡ್ಯಾನ್ಸ್ ಮಾಡ್ರಮ್ಮ ಅಲ್ಲೆಲ್ಲ ಹಾಕೋರು ಗುರು ವೀಡಿಯೋ ಮೊಬೈಲು ಸ್ನೇಹಿತರೆ ನಮಸ್ತೆ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಈಗ ಯezdi ರೋಡ್ಸ್ಟರ್ನ ಓಡಿಸೋಣ. ನೋಡಿ ಹೆಂಗೆ ಕಾಣ್ತೈತೆ, ಒಳ್ಳೆ ಯಾವುದೋ ಒಂದು ಹಾರ್ಲೆ ಡೇವಿಡ್ಸನ್ ಬೈಕ್ ನೋಡ್ದಂಗೆ ಆಯ್ತೈತೆ, ಸಖತ್ತಾಗಿದೆ. ಇದು ಕಾಂಪಿಟೇಟರ್ ಅಂದರೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಮೀಟಿಯರ್ 350 ಈ ಬೈಕ್ಗಳಿಗೆ ಕಾಂಪೀಟ್ ಮಾಡುತ್ತಿದ್ದು. ಆ ಎರಡು ಬೈಕಲ್ಲಿ ಇಲ್ದಿರೋದು ಈ ಬೈಕ್ನಲ್ಲಿರೋದು ಅಡ್ವಾಂಟೇಜ್ ಏನಂತಂದರೆ ಇದು ಟ್ಯೂಬ್ಲೆಸ್ ಟೈರು. ಅವೆರಡು ಪಂಚರ್ ಆದ ತಕ್ಷಣ ನಿಂತ್ಕೊಬಿಡುತ್ತೆ. ಇದು ಟ್ಯೂಬ್ಲೆಸ್ ಟೈರ್ ಆದ್ದರಿಂದ ಮೊಳೆ ಹೊಡೆದ್ರು ಮುಂದಕ್ಕೆ ಹೋಗುವಂಥ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಹಂಗಾಗಿ ಟ್ಯೂಬ್ಲೆಸ್ ಟೈರ್ ನನಗಿಷ್ಟ. ಈ ಬೈಕು ಒಂದು ಲೆಕ್ಕದಲ್ಲಿ ಇಷ್ಟ, ಆದರೆ ನನಗೆ ADV ಸಖತ್ ಇಷ್ಟ ಆಗ್ಬಿಟ್ಟೈತೆ. ಈ ಮೂರು ಬೈಕಲ್ಲಿ ತೊಗೊಂಡ್ರೆ ADVನೇ. ಈಗ ಯಾವುದು ಬೈಕ್ ತೊಗೊಳ್ಳಲ್ಲ, ಸುಮ್ಮನೆ ಕಲ್ಪನೆಯಲ್ಲಿ ADV ತೊಗೊಳ್ಳೋಣ, ಅಷ್ಟು ದೂರ ಹೋಗ್ಬಿಡೋಣ ಅನ್ನೋ ಥರ ಕಲ್ಪನೆ, ಕನಸು ಅಷ್ಟೇ. ಇನ್ನು ಅದು ಬಿಟ್ಟರೆ ಸ್ಕ್ರಾಮ್ಲರು ಚೆನ್ನಾಗಿದೆ, ಅದೊಂದು ಒಳ್ಳೆ ಅಡ್ವೆಂಚರ್ ಬೈಕ್ ಫೀಲು. ಅದುವೇ ಹ್ಯಾಂಡ್ಲು ಬಾರೆಲ್ಲ ನೋಡಿ ಹೆಂಗೆ ನಿಂತೈತೆ, ಒಳ್ಳೆ ಸಖತ್ತಾಗಿದೆ. ಅದು ಬಿಟ್ಟರೆ ರೋಡ್ಸ್ಟರ್ ಇದು ಫ್ಯಾಮಿಲಿ ಮ್ಯಾನ್ಗಳಿಗೆ, ಹೆಂಡ್ತಿನ ಹಿಂದೆ ಕೂರಿಸ್ಕೊಂಡು ಹೆಂಡ್ತಿಗೆ ಬ್ಯಾಕ್ ರೆಸ್ಟು, ಒಂದು 2-3 ವರ್ಷದ ಮಗುನ ಮುಂದೆ ಕೂರಿಸ್ಕೊಂಡು ಟೂರ್ ಮಾಡ್ಬೋದು. ಈ ಗಂಡ ಹೆಂಡ್ತಿರಿಬ್ರು ಟೂರ್ ಮಾಡ್ಬೋದು, ಸಖತ್ತಾಗಿದೆ. ವಿಚಾರಕ್ಕೆ ಬರೋದಾದರೆ ಟೈರ್ಗಳ ಸೈಜ್ 100/90 18 ಇಂಚ್ ಫ್ರಂಟ್, ರೇರ್ 130 ಎಷ್ಟು ಗುರು 130/80 17 ಇಂಚ್ ರೇರ್ ಟೈರ್, ಅಂದರೆ 17 ಇಂಚಿನ ರೇರ್ ಟೈರ್, 18 ಇಂಚಿನ ಫ್ರಂಟ್ ಟೈರ್. ಈ ಮೂರು ಗಾಡಿಗಳಿಗೂ ಒಂದೇ ಸೈಜ್ನ ಟೈರು, ಅಂದರೆ ಇಂಚಲ್ಲಿ ಒಂದೇ ಸೈಜ್ನ ಟೈರ್ಗಳಿಲ್ಲ. ಫ್ರಂಟ್ ಒಂದು, ರೇರ್ 1 ಇಂಚು. ಮೂರು ಗಾಡಿಗಳಿಗೂ ಅಷ್ಟೇ. ಅದರಲ್ಲಿ ನಿಮಗೆ 19 ಇಂಚಿನ ಟೈರು ಫ್ರಂಟು, ಇದರಲ್ಲಿ 21, ಇದರಲ್ಲಿ 18, ಮೂರರಲ್ಲೂ 17 ಇಂಚಿನ ರೇರ್ ಟೈರು. ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೂ ಅಷ್ಟೇ 240 mm ರೇರ್ ಆಗಿರುತ್ತೆ ಮೂರು ಬೈಕ್ನಲ್ಲಿ. ಫ್ರಂಟು 320 mm ಮೂರು ಬೈಕ್ನಲ್ಲಿ ಡಿಸ್ಕ್ ಸೈಜು. ಡ್ಯೂಲ್ ಚಾನಲ್ ABS ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋವಂಥ ಸಿಸ್ಟಮ್ ಮೂರರಲ್ಲೂ ಇರುತ್ತೆ. ಅಂದರೆ ಈಗ ಈ ಗಾಡಿ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಆದರೂ ಅವೆರಡರೂ ಹೋಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಸೀಟ್ ಹೈಟ್ನ ನಾವು ನೋಡೋದಾದರೆ 790 mm ಸೀಟ್ ಹೈಟ್ ಇರುತ್ತೆ. ಶಾರ್ಟ್ ಹೈಟ್ ಇರ್ತಾರಲ್ಲ 5.5, 5.4, 6, 3, 2, 5 ಈ ರೀತಿ ಪರ್ಸನ್ಸ್ಗಳಿಗೆ, ಅಂದರೆ ರೈಡರ್ಗಳಿಗೆ ತುಂಬ ಸೂಟ್ ಆಗುವಂಥ ಒಂದು ಸೀಟ್ ಆಗಿರುತ್ತೆ. ಕಂಫರ್ಟ್ ಲೆವೆಲ್ ಹೇಗಿರುತ್ತೆ ಅದು ಗಾಡಿ ಓಡಿಸಿದ್ಮೇಲೆ ಎತ್ತರದವ್ರು ಕಂಫರ್ಟ್ ಇರುತ್ತಾ ಇಲ್ಲ ಕುಳ್ಳಿಗಿರೋರು ಕಂಫರ್ಟ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಕಡಿಮೆ ಗ್ರೌಂಡ್ ಕ್ಲಿಯರೆನ್ಸ್ನ ಹೊಂದಿರುತ್ತೆ ಈ ಮೂರು ಬೈಕುಗಳಲ್ಲಿ. 175 mm ಗ್ರೌಂಡ್ ಕ್ಲಿಯರೆನ್ಸ್ನ ಹೊಂದಿರುತ್ತೆ. ಇನ್ನು ಸಸ್ಪೆನ್ಷನ್ಗಳ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಟೆಲಿಸ್ಕೋಪಿಕ್, ರೇರ್ ಟ್ವಿನ್ ಶಾಕ್ ಅಬ್ಸರ್. ಮೋನೋ ಶಾಕ್ ಅಬ್ಸರ್ ಒಂದೇ ಬೈಕಿಗೆ ಸಿಗೋದು, ಅದು ADV ಬೈಕಿಗೆ. ಅದರಲ್ಲಂತೂ ಸಸ್ಪೆನ್ಷನ್ ಸಖತ್ತಾಗಿದೆ. ಇನ್ನೆರಡು ಬೈಕ್ನಲ್ಲಿ ಸ್ಕ್ರಾಂಬ್ಲರಲ್ಲೂ ಕೂಡ ಸಖತ್ತಾಗಿದೆ. ಈ ಬೈಕ್ನಲ್ಲಿ ಈಗ ಓಡಿಸಿ ನೋಡಬೇಕು ಹೇಗಿರುತ್ತೆ ಅಂತ. ಸ್ವಲ್ಪ ಹಾರ್ಡಾಗಿರುತ್ತಾ ಏನೋ ಗೊತ್ತಿಲ್ಲ, ಸ್ವಲ್ಪ ಲೆವೆಲ್ ಲಾಂಗ್ ಟ್ರಾವೆಲ್ ಇಲ್ಲ. ಅದರಲ್ಲಿ ಲಾಂಗ್ ಟ್ರಾವೆಲ್ ಇದೆ, ಅದರಲ್ಲಿ ಸ್ಕ್ರಾಂಬ್ಲರಲ್ಲಿ. ADV ಬಿಟ್ಬಿಡಿ, ಅದು ADV ಬೈಕು. ಇದರಲ್ಲಿ ಸ್ವಲ್ಪ ಚಿಕ್ಕ ಕಾಣ್ತೈತೆ ಎಲ್ಲ ನನ್ನ ಕಣಿಗೆ. ನೋಡಬೇಕು ಸಸ್ಪೆನ್ಷನ್ ಹೇಗಿರುತ್ತೆ ಅಂತ. ಚಿಕ್ಕದಾದ ಒಂದು ವಿಂಡ್ಶೀಲ್ಡ್ನ ನೋಡ್ಬೋದು. ಇದು ಜಾವಾ ಬೈಕುಗಳಿಗೆ ಈಗ 2.0 ಆ ಬೈಕುಗಳಿಗೆ ಬರ್ತಿತ್ತು, ಅದೇನಾ ಅಂತ ಡೌಟು ನನಗೆ. ಇನ್ನು ಹೆಡ್ಲೈಟು LED ಆಗಿರುತ್ತೆ, ಟೇಲ್ ಲೈಟು ಕೂಡ LED. ಇಂಡಿಕೇಟರ್ಗಳು ಇದರಲ್ಲಿ ಬಲ್ಪ್ ಮಾಡಿಬಿಟ್ಟವ್ರೆ. ಆ ಎರಡು ಬೈಕ್ನಲ್ಲಿ LEDನೇ ಇದ್ದಾವೆ. ಮತ್ತು ಡಿಸೈನು ಬೇರೆ, ಇದರಲ್ಲಿ ಡಿಸೈನ್ ಬೇರೆ, ಅದರಲ್ಲಿ ಡಿಸೈನ್ ಬೇರೆ. ಇದ್ರ ಯಾಕೋ ಗೊತ್ತಿಲ್ಲ LED ಹಾಕೇ ಇಲ್ವಲ್ಲ. LED ಹಾಕಿದರೆ ಚೆನ್ನಾಗಿರ್ತಿತ್ತು, ಇದಕ್ಕೂ ಮೂರು ಒಂದೇ ಥರ ಇರ್ತಿತ್ತು. ಮತ್ತು ಇನ್ನೊಂದು ಜಾವಾ 42ಲಿ ಇರೋವಂಥದ್ದು ನೋಡಿ, ಬಾರ್ ಆ್ಯಂಡಲ್ ಮಿರರ್ ಇದೆ. ಇದು ಮೋಸ್ಟ್ಲಿ ಜಾವಾ ಪರಾಕ್ನ ಇಂಜಿನ್ನು ಇನ್ಸ್ಪೈರು. ಒಟ್ಟಿನಲ್ಲಿ ಇದು ಫುಲ್ಲು ಅವ್ರದ್ದೇ ಮೇಡು. ಯezdi, ಜಾವಾ, ಮಹೀಂದ್ರ ಈ ಮೂರೂ ಒಂದೇ, ಆದರೆ ಹೇಳ್ಕೊಳ್ಳಲ್ಲ ಅಷ್ಟೇ ನಿಮಗೆ. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ 334 cc ಇಂಜಿನ್, ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ 4 ವ್ಯಾಲ್ವ್ DOHC FI ಇಂಜಿನ್. 29.7 bhp, 29 Nm ಟಾರ್ಕ್ನ ಹೊಂದಿರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ನ ನಾವಿಲ್ಲಿ ನೋಡ್ಬೋದು. ಎಲ್ಲ ಬೈಕ್ನಲ್ಲೂ 334 cc, ಅದರಲ್ಲೇನು ಸ್ಪೆಷಲ್ ಇಲ್ಲ ಗುರು. ಇದರಲ್ಲೇನಂದರೆ ಅಲಾಯ್ ವೀಲ್ಸ್ ಇದೆ, ಅದರಲ್ಲಿ ಸ್ಪೋಕ್ ವೀಲ್ ಇದೆ. ಇಷ್ಟೇ, ಬನ್ನಿ ಗಾಡಿ ಓಡಿಸೋಣ. ಟ್ವಿನ್ ಎಕ್ಸಾಸ್ಟು. ಹಾಂ, ಓಕೆ. ಆ ಎರಡು ಬೈಕಿಗೂ ಕೀ ಹಾಕೋದಿಲ್ಲ, ಆದರೆ ಇಗ್ನಿಷನ್ನು ಇಲ್ಲಿ ಈ ಗಾಡೀಲಿ ಇಲ್ಲೇ. ಇದರಲ್ಲಿ ABS ಡಿಆಕ್ಟಿವೇಟ್ ಮಾಡ್ಕೊಳ್ಳೋ ಅಂಥದ್ದಿಲ್ಲ ಗುರು. ಇಲ್ಲಿ ಬರುತ್ತೆ ಆ ಎರಡು ಗಾಡಿಗಳಿಗೂ ABS ರೋಡ್ ಅಥವಾ ಆಫ್ ರೋಡ್ ರೇನ್ ಅಂತ. ಈ ಗಾಡೀಲಿ ಇಲ್ಲ ಅನಿಸುತ್ತೆ. ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನೇನಿದೆ ಅಂದರೆ ಗೇರ್ ಇಂಡಿಕೇಟರ್ ಪೊಸಿಷನ್, ಫ್ಯೂಲ್ ಗೇಜ್, ಕ್ಲಾಕ್, ಸ್ಪೀಡೋಮೀಟರ್, ಓಡೋಮೀಟರ್, ಟ್ಯಾಕೋಮೀಟರ್, ABS ಬ್ಲಿಂಕಿಂಗ್ ಲೈಟ್. ಅದು ಡ್ಯೂಲ್ ಚಾನಲ್ ABS ಅನ್ಕೋತೀನಿ, ಇದರಲ್ಲಿ ಡಿಆಕ್ಟಿವೇಟ್ ಮಾಡೋಕ್ಕಾಗಲ್ಲ. ಓಕೆ, ಹೋಗೋಣ ಬನ್ನಿ. ಈ ಗಾಡಿಗಳಲ್ಲಿ ಏನಂತಂದರೆ ಕ್ಲಚ್ ಹಿಡ್ದು ಆನ್ ಮಾಡಬೇಕು.
ಎಕ್ಸಾಸ್ಟ್ ನೋಡಿ ಹೇಗಿರುತ್ತೆ. ಹೋಗೋಣ. ಏನು ಗುರು, ನಾನು ಆಗಲೇ ಹೇಳ್ದಂಗೆ ಸಸ್ಪೆನ್ಷನ್ ಇದ್ರಲ್ಲ ಅಂತ ಏನು ನನಗೆ ಸಾಫ್ಟ್ ಅನ್ನಿಸ್ತಲ್ಲ ಗುರು. ಸಿಕ್ಕಾಪಟ್ಟೆ ಹಾರ್ಡ್ ಇದೆ, ಬೆನ್ನೆಲ್ಲ ನೋವು ಬರುತ್ತೆ. ನಿಮಗೆ ADVಲಿ ಸರಿಯಾಗಿರೋದು ಎಷ್ಟೇ ಆಫ್ ರೋಡ್ ಮಾಡಿ ನಿಮಗೆ ನೋವು ಅಂತ ಬರೋಲ್ಲ ಬೆನ್ನಲ್ಲಿ. ಕೈ ಕಾಲುಗಳಲ್ಲಿ ನೋವು ಬರುತ್ತೆ, ಯಾಕೆಂದರೆ ಗಾಡಿನ ಕಂಟ್ರೋಲ್ ಮಾಡುವಾಗ ಕೈ ಕಾಲು ಎಲ್ಲ ಮಿಸ್ಕಾಡುತ್ತಲ್ಲ, ನೋವು ಬರುತ್ತೆ. ಇದ್ರಲ್ಲಿ ನಂಗೆ ಯಾಕೋ ಬೆನ್ಮೂಳೆ ಮುರಿದೋಗ್ಬಿಡುತ್ತೆ ಮೋಸ್ಟ್ಲಿ ಆ ರೀತಿ ಆಫ್ ರೋಡ್ ಮಾಡಿದ್ರೆ. ಆ ರೀತಿಯೆಲ್ಲ ಆಫ್ ರೋಡ್ ಮಾಡೋಕ್ಕಾಗಲ್ಲ ಬಿಡಿ. ADV ಬೈಕುಗಳೇ. ಇನ್ನು ಆ ಎರಡು ಬೈಕ್ನಲ್ಲಿ ಇಲ್ಲದೇ ಇರೋವಂಥದ್ದು ಈ ಬೈಕ್ನಲ್ಲಿ ಇರೋವಂಥದ್ದು ಸ್ವಲ್ಪ ಅಗ್ರೆಸಿವ್ ಆಗಿದೆ. ಕಾಲಿಟ್ಕೊಳ್ಳೋಂಥ ಪೊಸಿಷನ್ನು ನಿಮಗೆ ಸೀಟ್ ಇಟ್ಕೊಳ್ಳೋ ಆಯಿತು, ಕಾಲಿಟ್ಕೊಳ್ಳೋಂಥ ಒಂದು ಪೊಸಿಷನ್ ಚೇಂಜ್ ಆಯಿತು, ಅಗ್ರೆಸಿವ್ ಆಗಿದೆ. ನಾವು ಕೈ ಇಟ್ಕೊಳ್ಳೋದು, ಹ್ಯಾಂಡ್ಲು ಬಾರ್ನ ಇಟ್ಕೊಳ್ಳೋದೆಲ್ಲ ಕರೆಕ್ಟಾಗಿದೆ, ಅಪ್ರೈಟ್ ಪೊಸಿಷನ್ ಆಗಿದೆ. ಇನ್ನು ಅದು ಬಿಟ್ಟರೆ ಮಿರರ್ಗಳು ವೈಬ್ರೇಷನ್ ಆಗ್ತಾಯಿದೆ, ಹ್ಯಾಂಡ್ಲು ಬಾರು ಕೂಡ ವೈಬ್ರೇಷನ್ ಆಗ್ತಾಯಿದೆ. ಆ ಎರಡು ಬೈಕ್ ಓಡಿಸುವಾಗ ಆ ವಿಚಾರನೇ ನಾನು ಮಾತಾಡಲಿಲ್ಲ, ಯಾಕಂದರೆ ಆ ವಿಚಾರಗಳು ನನಗೆ ಅದ್ರಲ್ಲಿ ಗೊತ್ತೇ ಆಗಲಿಲ್ಲ. ವೈಬ್ರೇಷನ್ ಆಗಿರ್ಬೋದು, ಸ್ವಲ್ಪ ಅಗ್ರೆಸಿವ್ ಅನಿಸ್ಬೋದು, ಆ ಥರ ಎಲ್ಲ ಅನ್ನಿಸ್ಲೇ ಇಲ್ಲ. ನೋಡಿ ವೈಬ್ರೇಷನ್ ಇಲ್ಲಿ ಮಿರರಲ್ಲಿ ಚೆನ್ನಾಗಾಗ್ತಿದೆ. ಇಲ್ಲಿ ನೋಡಿ ಇದು ವೈಬ್ರೇಟ್ ಆಗುತ್ತೆ, ಕ್ಲಚ್ ಲಿವರು. ಗಾಡಿ ವೈಬ್ರೇಷನ್ ಆದರೆ ಅದು ವೈಬ್ರೇಷನ್ ಆಗುತ್ತೆ. ನಿಮಗೆ ಫುಟ್ ಬ್ಯಾಗಲ್ಲಿ ವೈಬ್ರೇಷನ್ ಕಾಣ್ತಾ ಇದೆ. ಇಂಜಿನ್ನು ಹೀಟ್ ಆಗುತ್ತೆ, ಆದರೆ ಅದು ಸಿಕ್ಕಾಪಟ್ಟೆ ಹತ್ತಿರ ಇದೆ ಕಾಲಿಗೆ. ಹಾಗಾಗಿ ನೀವು ಆ ಎರಡು ಬೈಕುಗಳಿಗಿಂತ ಹತ್ತಿರ ಇದೆ ಈ ಬೈಕ್ನ ನಾನು ಹೇಳ್ತಾ ಇರೋದು. ಶೂ ಹಾಕೊಂಡು ಓಡಿಸ್ಲೇಬೇಕು, ಹೀಟ್ ತಾಗಬಾರ್ದು ಅಂದರೆ. ಮತ್ತು ಇನ್ನೊಂದು, ಗಾಳಿ ನಿಮಗೆ ಡೈರೆಕ್ಟಾಗಿ ಬಂದು ಮುಖ್ಯ ಕರೆಕ್ಟಾಗಿ ಹೊಡೆಯುತ್ತೆ ಗುರು. ಯಾವುದೇ ರೀತಿ ವಿಂಡ್ಶೀಲ್ಡ್ ಇಲ್ಲ, ಸ್ವಲ್ಪ ಎತ್ತರ ಇಲ್ಲ, ಇಲ್ಲಿಗೆ ಬಂದು ಗಾಳಿ ಇಲ್ಲಿ ತನಕ ನಂಗೆ ಹೊಡೆಯುತ್ತೆ. ಮೋಸ್ಟ್ಲಿ ಆ ಎರಡು ಬೈಕ್ ಓಡಿಸುವಾಗ ಇಲ್ಲದೇ ಇರೋವಂಥ ನಾಯ್ಸು ಗಾಳಿದು ಈ ಒಂದು ಬೈಕ್ ಓಡಿಸುವಾಗ ಕೇಳಿಸ್ಬೋದು ನಿಮಗೆ. ಒಂಥರ ಕುಳ್ಳುಗಿದೆ ನಮ್ಮ ಬಜಾಜ್ ಅವೆಂಜರ್. ಮೀಟಿಯರ್ ಎಲ್ಲ ಓಡಿಸುವಾಗ ಯಾವ ರೀತಿ ಫೀಲ್ ಬರುತ್ತೆ, ಮೀಟಿಯರ್ ಓಡಿಸುವಾಗ ಅದೇನೆಂದರೆ ಟ್ಯಾಂಕ್ ಸ್ವಲ್ಪ ದೊಡ್ಡದಾಗಿದೆ, ಅದು ಸ್ವಲ್ಪ ದೊಡ್ಡದಾಗಿರೋ ಬೈಕ್ನ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಚಿಕ್ಕದಾದರೂ ಸೀಟ್ ಐಟು, ದೊಡ್ಡ ಬೈಕ್ ಓಡಿಸ್ತಾ ಇದ್ದೀನಿ, ಸ್ವಲ್ಪ ಬಲ್ಕಿ ಆದ ಒಂದು ಟ್ಯಾಂಕ್, ಅದು ದೊಡ್ಡ ಬೈಕ್ ಓಡಿಸ್ತಾ ಇದ್ದೀನಿ ಏನೋ ಒಂದು ಫೀಲ್ ಬರುತ್ತೆ. ಈ ಬೈಕ್ನಲ್ಲಿ ಚಿಕ್ಕದಾದ ಟ್ಯಾಂಕ್ ಗುರು. ಇದು 12.5 ಲೀಟ್ರು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಅದು ಕಾಣುತ್ತೆ ನೋಡಿ. ಹಂಗಾಗಿ ನಿಮಗೆ ಯಾವುದೋ ಚಿಕ್ಕ ಬೈಕ್ ಓಡಿಸ್ತಾ ಇದ್ದೀನಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಇದು 5 ಅಡಿಯಿಂದ 5.6, 7 ಈ ರೀತಿ ಹೈಟ್ ಇರ್ತಾರಲ್ಲ, ಅಂಥ ರೈಡರ್ಗಳಿಗೆ ಸಖತ್ತಾಗಿರುತ್ತೆ ಗುರು. ಮಿರರ್ ವಿಸಿಬಿಲಿಟಿ ರೈಟ್ ಸೈಡ್ದು ಚೆನ್ನಾಗಿ ಕಾಣಲ್ಲ ನಿಮಗೆ. ರೈಟ್ ಸೈಡ್ದು ಫುಲ್ಲು ಆ ಎಡ್ಜ್ ತನಕ ಕಾಣಬೇಕು, ಆ ಎಡ್ಜಸ್ ಕಾಣ್ತಾ ಇಲ್ಲ ನನಗೆ. ಅದು ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ನಿಮಗೆ. ಹಿಂದೆಗಡೆ ಏನು ಬರ್ತಾಯಿದೆ ಅಂತ ಕ್ಲಿಯರ್ ವಿಸಿಬಿಲಿಟಿ ಲೆಫ್ಟ್ ಸೈಡ್ ಮಿರರಲ್ಲಿ ಕಾಣುತ್ತೆ. ನಮಗೆ ರೈಟ್ ಸೈಡ್ ಮುಖ್ಯ, ಲೆಫ್ಟಲ್ಲ. ಸ್ಕ್ರಾಮ್ಲರಲ್ಲಿ ಇದೆಯಲ್ಲ, ಸ್ಕ್ರಾಮ್ಲರ್ ಆ ಕಡೆ ಎಲ್ಲೋ ಮೂಲೆಯಲ್ಲೈತೆ ಈ ಒಂದು ಡಿಸ್ಪ್ಲೇ. ಇಲ್ಲಿ ಕರೆಕ್ಟ್ ಪೊಸಿಷನಲ್ಲಿದೆ. ಮತ್ತು ಇದಕ್ಕೆ ರಕ್ಷಾ ಕವಚವಾಗಿ ಇದೊಂದು ಚಿಕ್ಕ ವೈಸರ್ ಇದೆ, ನಮಗಲ್ಲ ಅದು ರಕ್ಷಾ ಕವಚ, ಅದಕ್ಕೆ ಹಂಗಾಗಿ ಚೆನ್ನಾಗಿ ಕಾಣುತ್ತೆ ಅದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಇನ್ನು ಅದು ಬಿಟ್ಟರೆ ಇನಿಷಿಯಲ್ ಪಿಕಪ್ಪು ಆ ಎರಡು ಬೈಕ್ನಲ್ಲಿ ಏನೇನಿತ್ತು ಅವೆಲ್ಲವೂ ಕೂಡ ಈ ಬೈಕ್ನಲ್ಲಿ ಇದೆ ಗುರು. ಒಂದೇ ಇಂಜಿನು, ಒಂದೇ ಎಲ್ಲ ಹೋಗತ್ತಾಗೆ. ಸ್ವಲ್ಪ ಹೆಚ್ಚು ಕಮ್ಮಿ, ಅದು ಯಾಕೆ ಹೆಚ್ಚು ಕಮ್ಮಿ ಮಾಡೋದು ಅದು ಗೊತ್ತಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ಟವನೆ. ಓಡ್ರ ಇನ್ನೂ ಸ್ವಲ್ಪ ಅಕ್ಕಪಕ್ಕ ಬರ ನೀನು ಈ ಕಡೆ ಎಕ್ಸಿ ಬಿಡೇದ ಏನು ಹಿಂಗೆ ಬರ್ತವನೆ.
ಒಳ್ಳೆ ರೋಡ್ ಗ್ರಿಪ್ ಇದೆ. ಟರ್ನಿಂಗ್ ಮಾಡಬೇಕಾದ್ರೆ ನಿಮಗೆ ಕರ್ವ್ಸಲ್ಲಿ ಸಖತ್ ಕಾನ್ಫಿಡೆಂಟ್ ಬರುತ್ತೆ. ಆರಾಮಾಗಿ ರೀಚ್ ಮಾಡ್ಬೋದು ಗುರು. ಕ್ರೂಸ್ ಎಲ್ಲ ಆರಾಮಾಗಿ ಮಾಡ್ಬೋದು ಒಂದು 95 to 100ಅಲ್ಲಿ. ಅದಾದ ನಂತರ ಸ್ವಲ್ಪ ಕಷ್ಟ ಏನಂದರೆ, ನಾನು ಗಮನಿಸಿದ್ದು 3 ಬೈಕುಗಳಲ್ಲಿ ಗೇರ್ ಇಂಡಿಕೇಟರ್ ಪೊಸಿಷನ್ ಕೊಟ್ಟವನಲ್ವ ಅವನು ಕಳ್ಳನ ಮಗ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೊಟ್ಬಿಟ್ಟಿದ್ರೆ ಏನಾಗೋದು ಗುರು? ಏನಾಗ್ತಾ ಇರಲಿಲ್ಲ ಅಲ್ವಾ? ಈ ಫಾಂಟ್ ಇದೆಯಲ್ಲ, ಸ್ಪೀಡೋಮೀಟರ್ ಫಾಂಟು, ಅಷ್ಟು ಕೊಟ್ಬಿಟ್ಟಿದ್ದಿದ್ರೆ ನಮಗೆ ಸಾಕಾಗ್ತಿತ್ತು. ಅದಾಯ್ತೋ ಇಲ್ವೋ ಅನ್ನಿಸ್ತಾಯಿತ್ತು ನನಗೆ. ಎಷ್ಟನೇ ಗೇರಲ್ಲಿ ಇದ್ದೀವಿ ಅಂತ ಹುಡುಕ್ಬೇಕು ಗುರು. ಗೇರ್ ಪೊಸಿಷನ್ ಇರೋದೇ ನೀನು ಎಷ್ಟನೇ ಗೇರಲ್ಲಿ ಇದೆಯಾ ಅಂತ ಕ್ಲೀನಾಗಿ ನೋಡ್ಕೊಳ್ಳೋಕ್ಕೆ, ಹುಡುಕಕ್ಕಲ್ಲ. ಈ ಬೈಕ್ನ ಸಕ್ಕದಾಗಿ ಫ್ಲಿಕ್ಕೆಲ್ಲ ಮಾಡ್ಬೋದು ಗುರು. ಈ ಗಾಡಿ ಲುಕ್ ಏನಿದೆ ಫುಲ್ಲು ಡೀಸೆಂಟಾಗಿದೆ. ಗಾಡಿ ಲುಕ್ಕು, ಗಾಡಿ ಕೂಡ ಅಷ್ಟೇ ಡೀಸೆಂಟಾಗಿದೆ, ಸಿಂಪಲ್ ಆಗಿದೆ. ಜಾತ್ರೆ ಅಂತ ಅನ್ಸಲ್ಲ ಈ ಗಾಡಿ ಲುಕ್ಕು. ನಿಮಗೆ ADV ಆಕ್ಸೆಸರೀಸ್ ಎಲ್ಲ ಹಾಕೋಬಿಟ್ರೆ ಜಾತ್ರೆ ಅನಿಸ್ಬಿಡುತ್ತೆ ಅದೊಂದು ಸ್ವಲ್ಪ. ಇದು ಆಕ್ಸೆಸರೀಸ್ ಅಂದರೆ ವಿತೌಟ್ ಆಕ್ಸೆಸರೀಸು. ಈಗ ನಾವು ಟಾಪ್ ಬಾಕ್ಸ್ ಹಾಕೋಕ್ಕೆ ಆಕ್ಸೆಸರೀಸ್ ಹಾಕಿರ್ತೀವಿ, ಮತ್ತು ಫ್ರಂಟು ಜೆರಿಕಾನ್ ಮಾಡ್ಕೊಳ್ಳೋಕೆ ಆಕ್ಸೆಸರೀಸ್ ಹಾಕಿರ್ತೀವಿ. ಅದೆಲ್ಲ ಮಾಡ್ಕೊಂಡಾಗ ನಿಮಗೆ ಜಾತ್ರೆ ಅನಿಸುತ್ತೆ. ಅವೆಲ್ಲ ಇಟ್ಕೊಂಡಾಗ ನಿಮಗೆ ಒಳ್ಳೆ ಯಾವುದೋ ಒಂದು ಟೂರಿಂಗ್ ಬೈಕಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಫೀಲೇ ಬರುತ್ತೆ. ನೋಡಿದ್ರು ಅದೇ ಫೀಲ್ ಬರುತ್ತೆ. ಅದೆಲ್ಲ ತೆಗ್ದಾಗ ನಿಮಗೆ ಜಾತ್ರೆ ಫೀಲ್ ಬರುತ್ತೆ. ನಿಮ್ಗೆ ಆಗಿನ ಕಾಲದಲ್ಲಿ ಜಾವಾಯಿಂದ HD ಆಯಿತು ನನಗೆ ಗೊತ್ತಿರೋ ಪ್ರಕಾರ. ಜಾವ ಆದಮೇಲೆ HD ಅಲ್ವಾ ಬಂದಿದ್ದು. ಈಗಲೂ ಹಂಗೇ ಜಾವ ಇದೆ, ಅದಾದ ನಂತರ HD ಗಾಡಿಗಳು ಬಿಟ್ಟಿದ್ದಾರೆ. ಜಾವ ಕಂಪ್ನಿನೇ HD ಆಗಿದ್ದು. ಅದು ಅಷ್ಟೇ, ಹೆಸರು ಮಾತ್ರ ಬದಲಾಗಿದ್ದು, ಗಾಡಿ ಏನು ಬದಲಾವಣೆ ಆಗಿಲ್ಲ. ಇದು ಅಷ್ಟೇ, ಜಾವಾನೂ ಐತೆ, HDನೂ ಐತೆ. ನಿಮ್ಗೆ ಇಷ್ಟ ಬಂದ ಗಾಡಿಗಳು ತೊಗೋಬೋದು. ಅದನ್ನು ಜಾವ ಅಂತ ಬಿಟ್ಟಿದ್ರು ತೊಗೋತಿದ್ರು ಜನ, ಯಾಕಂದರೆ ಆ ಗಾಡಿಗಳು ಹಂಗಿರ್ತವೆ. ಅಲ್ಲಿ ನೋಡಿ ಆ ಹುಡುಗಿರು ಡ್ಯಾನ್ಸ್ ಮಾಡ್ತವ್ರೆ. ದಬಂಗ್ ದಬಂಗ್ ಕಚ್ಚಾ ಬಾದಾಮ್. ಡ್ಯಾನ್ಸ್ ಮಾಡ್ರಮ್ಮ. ಅಲ್ಲೆಲ್ಲೋ ಹಾಕೋರು ಗುರು ವೀಡಿಯೋ, ಮೊಬೈಲು, ಇನ್ಸ್ಟಾಗ್ರಾಮ್ ರೀಲ್ಸು. ಮಾಡ್ರಮ್ಮ, ಚೆನ್ನಾಗಿ ಮಾಡ್ತಾಯಿದ್ದೀರಾ, ಮಾಡ್ರಮ್ಮ. ನೋಡ್ಬಿಟ್ರು ನೋಡ್ತಾವ್ರೆ. ಮಾಡ್ರಿ. ಹಾಂ, ಇದೊಂದು ಈಗ ಟ್ರೆಂಡ್ ಆಗ್ಬಿಟ್ಟೈತೆ ಗುರು. ಅವನು ಕಾಚಾ ಬಾದಾಮ್ ಅಂತ ಹೇಳ್ಬಿಟ್ಟು ಅವನು ಒಳ್ಳೆ ಟ್ರೆಂಡ್ ಆದ. ಸಾಂಗು ಹಂಗೆ ಟ್ರೆಂಡ್ ಆಯಿತು. ಬ್ಯಾಕ್ ಕುಣಿಸ್ಕೊಂಡು ಬೇಜಾನ್ ಡ್ಯಾನ್ಸ್ ಮಾಡ್ತಾರೆ ಹುಡುಗಿರು, ನೋಡೋಕ್ಕಾಗಲ್ಲ ನಮಗೆ. ಓಕೆ, ಬ್ಯಾಕ್ ಟು ಗಾಡಿ ಚೆನ್ನಾಗಿದೆ ಅಂದ್ಬಿಟ್ಟು 3 ಗಾಡಿನೂ ಓಡಿಸಿ 3 ಗಾಡೀಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ಇವ್ರ ಫೋನ್ ನಂಬರ್ ಹಾಕಿರ್ತೀನಿ, ಬಂದು ಟೆಸ್ಟ್ ರೈಡ್ ಮಾಡ್ಬೋದು. ಇನ್ನು ಈ ಶೋರೂಮ್ ಏನಿದೆ ಇದು ನೆಕ್ಸ್ಟು. ಅಲ್ಲೊಂದು ಸ್ವಲ್ಪ ಎಲ್ಲೋ ನಮ್ಮ ಒಳ್ಳೆ ರೋಡು, ಕಮರ್ಷಿಯಲ್ ರೋಡಕ್ಕೆ ಶಿಫ್ಟ್ ಆಗ್ತಾಯಿದೆ. ಅಲ್ಲಿಗೆ ಹೋದ್ಮೇಲೆ ಗಾಡಿಗಳು ಪಕ್ಕ ಸಿಗ್ತವೆ ನಿಮಗೆ. ಇವಾಗ ಒಂದು ಸ್ವಲ್ಪ ಕಸಿಬಿಸಿ ಉಂಟಾದರೂ ಬಂದು ವಿಚಾರಿಸ್ಬೋದು. ಈಗಲೂ ಬನ್ನಿ, ಟೆಸ್ಟ್ ರೈಡಿಗೆ ಸಿಗುತ್ತೆ. ಅಕಸ್ಮಾತ್ ಏನೂ ಇಲ್ಲ ಅಂದರೆ ತರಿಸ್ಕೊಡ್ತಾರೆ.